ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನಲ್ಲಿರುವ ನಂದನ ಶಾಲೆಯನ್ನು ಅನಧಿಕೃತ ಶಾಲೆ ಎಂದು ಪರಿಗಣಿಸಿ ಮುಚ್ಚಿಸುವ ಬಗ್ಗೆ ಉಪನಿರ್ದೇಶಕರ ಆಡಳಿತವು ಚಿಕ್ಕಬಳ್ಳಾಪುರರವರು ಜ್ಞಾಪನಾ ನೋಟಿಸ್ ಜಾರಿ ಮಾಡಿದ್ದು 2023-24ನೇ ಸಾಲಿನಲ್ಲಿ ಆದೇಶ ಪತ್ರವನ್ನು ದಿ ನ್ಯಾಷನಲ್ ಅಂಡ್ ರೂರಲ್ ಎಜುಕೇಷನ್ ಅಸೋಸಿಯೇಷನ್ ಈ ಆಡಳಿತ ಮಂಡಳಿಯ ವತಿಯಿಂದ ನಡೆಸುತ್ತಿರುವ ನಂದನ ಪ್ರಾಥಮಿಕ ಶಾಲೆಯ ಮೂಲ ದಾಖಲಾತಿಗಳನ್ನು ಸಲ್ಲಿಸದೆ ನೋಂದಣಿಯನ್ನು ಪಡೆದಿದ್ದು, ಉಲ್ಲೇಖಿತ ಈ ಕಚೇರಿಯ ಅಧಿಕೃತ ಜ್ಞಾಪಕ ಪತ್ರದಲ್ಲಿ 6ರಿಂದ 8ನೇ ತರಗತಿಯವರೆಗೂ ವಿದ್ಯಾರ್ಥಿಗಳನ್ನು ಹತ್ತಿರದ ಶಾಲೆಗಳಿಗೆ ದಾಖಲಿಸುವಂತೆ ಹಾಗೂ ಮುಂದೆ ಸದರಿ ತರಗತಿಗಳಿಗೆ ದಾಖಲೆಗಳನ್ನು ಮಾಡದಂತೆ ಸೂಚಿಸಲಾಗಿದ್ದು, ದಾಖಲಾತಿಗಳನ್ನು ಇಲಾಖೆಗೆ ಸಲ್ಲಿಸಿ ಮಾನ್ಯತೆ ನವೀಕರಿಸಿಕೊಳ್ಳುವಂತೆ ಸೂಚಿಸಲಾಗಿರುತ್ತದೆ. ಪತ್ರದ ಹಿನ್ನೆಲೆ ನಂದನ ಶಾಲೆಗೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀನಿವಾಸ್ ಮೂರ್ತಿರವರು ಈ ಪತ್ರದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿರುತ್ತಾರೆ. ಮಕ್ಕಳನ್ನು ಶಾಲೆಗೆ ಕಳಿಸಬೇಕೋ ಇಲ್ಲವೋ ಎಂಬುದು ದೊಡ್ಡ ಸಮಸ್ಯೆ ಪೋಷಕರಲ್ಲಿ ಕಾಡುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಪೋಷಕರ ಮನವಿಯಾಗಿದೆ. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಅವರು ರಾಜಕೀಯ ಬಗ್ಗೆ ಮಾತಾಡ್ತಾರೆ, ರಾಜಕೀಯ ಪರವಾಗಿ ಮಾತಾಡೋರು. ಇನ್ನು ಸ್ಕೂಲ್ ಪರವಾಗಿ ಮಕ್ಕಳ ಪರವಾಗಿ ಯಾರು ಮಾತಾಡೋದು? ಸ್ಕೂಲ್ ಮುಚ್ಚಾಕ್ಬೇಕಂತೇವ ನಾವು ಮಕ್ಕಳು ಬಗ್ಗೆ ಮಾತಾಡೋದು. ಬೆಳಗ್ಗೆ ಮುಚ್ಚಾಕ್ಬೇಕಂತೆ ಅದು ಇಲ್ಲ. ಮಕ್ಕಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ, ನಾವು ಬಿಟ್ರೆ. ಇವಾಗ ನೀವು ಲೀಗಲಾಗಿ ಯಾರು ಮಾಡ್ರಿ, ಆಗುತ್ತೋ ಆಗಲ್ಲ. ಒಬ್ಬೊಬ್ರು ಸ್ಟೇ ಆಗಿದ್ರೆ ಅವ್ರ ಬೋರ್ಡ್ ಬೆಳಗ್ಗೆ ಯೂಸ್ ಮಾಡೋದಲ್ಲ, ಅಲ್ಲಿ ಸ್ಟೇ ಆಗಿರೋದು ಮೆತ್ತಾಕ್ಲಿ. ಅವರು ನಿಮ್ದು ಏನಾದ್ರು ನೀವು ಮೆತ್ತಾಕ್ಲಿ ಅಲ್ವಾ? ಇಲ್ಲ ಏನಾದ್ರು ಓಪನ್ ತಂದ್ಬಿಟ್ಟು ಮಾತಾಡ್ಬಿಡ್ರಿ. ನಿಮ್ಮ ದಾಖಲೆ ನೀವು ಇದ್ರೆ ಬಿ ಅವ್ರಿಗೆ ಪರ್ಮಿಷನ್ ಮಕ್ಕಳು ಕಳಿಸಿದೆ. ಏನು ಕಂಡೀಷನ್ ಅಂತ ಇಲ್ಲ, 6-7 ಇಲ್ಲ ಅಂತ ಅವ್ರು ಇಲ್ಲಿ ಹೇಳ್ತಾರೆ. 6-7 ಇಲ್ಲ ಅಂದ್ರೆ 6 ಪರ್ಮಿಷನ್ ಕೊಡಿ. ಈಗ 6-7 ಅಡ್ಮಿಷನ್ ಮಾಡ್ಕೊತೀರ ನೀವು? ಮತ್ತೆ ಇವಾಗ ಇಲ್ಲ ಅಂತ ಹೇಳಿದ್ರಲ್ಲ ಬಿ ಅವರು, ನೀವು ಇವಾಗ 6-7 ಅಡ್ಮಿಷನ್ ಇದೆಯಾ? ಅಡ್ಮಿಷನ್ 6 ಆಗಿದೆ ಅಲ್ಲ ಇರಪ್ಪ. ಅವರು ಅವಾಗಲೇ ಇಲ್ಲ ಅಂದರು, ಈಗ ಇವರು ಮಾತಾಡ್ಕೊಂತಾರ ಅಂತ ಕೇಳೋಣ. ಇವಾಗ ಇಲಾಖೆ ಕಡೆಯಿಂದ ಇಲ್ಲ ಅಂತ ಹೇಳಿದ ಮೇಲೆ ಮ್ಯಾನೇಜ್ಮೆಂಟ್ ಸಪ್ರೇಟ್ ಇರುತ್ತಾ? ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂಡರಲ್ಲೇ ಮಾಡಬೇಕು. ಇವಾಗ ಬಿ ಅವ್ರ ಪರ್ಮಿಷನ್ ಇಲ್ಲ. ಊರ್ಗಡೆ ಬರ ಇವ್ರು ಕೇಳ್ತಾ ಕರೆಕ್ಟ್. ಇವಾಗ ಅವರು 7th 8th ಅಡ್ಮಿಷನ್ ಮಾಡ್ಕೊಂಡು ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ತಪ್ಪಾಗಿದೆ ಅಂತ ಅವರೇ ಹೇಳಿದ್ದು ಅವಾಗಲೇ. ಅವರು ಮ್ಯಾನೇಜ್ಮೆಂಟ್ ಹತ್ರ ಕೆಲಸ ಇಲ್ಲಪ್ಪ, ಎಜುಕೇಷನ್ ಡಿಪಾರ್ಟ್ಮೆಂಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವ್ರು ಕೊಡ್ಬೇಕು ಪರ್ಮಿಷನ್. ಅವ್ರಿಲ್ಲ ಅಂತ ಹೇಳ್ತಿದ್ದಾರೆ. ಯಾರನ್ನ ಅವ್ರು HM ಆಗಿರೋದು ಉತ್ತರ ಕೊಡ್ಬೇಕಿಲ್ಲ, ನೀವೇನು ಕೇಳ್ತಿದ್ರು? ಸರ್, ಇವಾಗ ಅವ್ರನ್ನೇ ಕರ್ಸೋರು, ಅವ್ರು ಸುಮ್ಮನೆ ಇರಬೇಕಾಗಿತ್ತು. ಯಾಕೆ ಮಾತಾಡೋಕೆ ಹೋದ್ರಿ ಇವರು? HM ಅವರು ಯಾರು? ಉತ್ತರ ಇಲ್ಲ ಅವರೇ ಕೊಟ್ಟಿದ್ದು. ಪ್ರತಿಯೊಂದು ಶಿಕ್ಷಣ ಇಲಾಖೆ ಮೀಟಿಂಗ್ಸ್ ಎಲ್ಲ ಅವರೇ ಅಟೆಂಡ್ ಮಾಡಬೇಕು. ಅದಂಗಲ್ಲ. ನಾನು 6-7 ಬಗ್ಗೆ ಮಾತಾಡ್ತಾ ಇಲ್ಲ. 6th ಸ್ಟ್ಯಾಂಡರ್ಡ್ಗೆ ಬಿ ಅವರು ಈ ಥರ ಹೇಳಿದ್ರಲ್ವಾ, ಆ ಬಗ್ಗೆ ನೀವು ಅಡ್ಮಿಷನ್ ಮಾಡ್ಕೊತೀರಾ ಇಲ್ವಾ ಅಂತ ನಾನು ಅವ್ರು ಕೇಳ್ತಿರೋದು. ಅಲ್ಲಿಗೆ ಅವರು ಬೇಡ ಅಂತ ಹೇಳಿದ್ದಾರೆ. ನೀವು ಮಾಡ್ಕೊಳ್ಳೋಂಗಿದ್ರೆ ಯಾವಾಗಿಂದ ಮಾಡ್ಕೊತೀರಾ ಅಂತ ಕೇಳ್ತಾ ಇದ್ದೀನಿ ನಾನು. ಅದೇ ಕೇಳೋಣ. ಅದಕ್ಕೆ ಮ್ಯಾನೇಜ್ಮೆಂಟ್ ಹೇಳಿದ್ರೆ ಅಲ್ಲಿಗೆ ಶಿಕ್ಷಣಾಧಿಕಾರಿಗಳ ಅವರೇನು ಕೊಟ್ಟಿದ್ದಾರೆ ಆನ್ಸರು, ಅದು ಪೆಂಡಿಂಗ್ ಆಗುತ್ತೆ. ನಮ್ಮ ಹತ್ರನೂ ಆನ್ಸರ್ ಇರುತ್ತೆ. ನಾವು ಎಜುಕೇಷನ್ ಪರ್ಪಸ್ ಅವ್ರು ಎಲ್ಲ ತಿಳ್ಕೊಂಡಿರ್ತೀವಿ. ಅವರೇ ಕೇಳ್ತಾರೆ ಅಂದಮೇಲೆ ಅವ್ರಿಗೆ ಪವರ್ ಕೊಟ್ಟಿರ್ತಾರೆ. ಒಬ್ಬ ಮುಖ್ಯ ಶಿಕ್ಷಕಿಯಾಗಿ ಶಾಲಾ ಎಲ್ಲ ವ್ಯವಸ್ಥೆ ನೋಡ್ಕೊಳ್ಳೋಂಥ ಪವರ್ ಅವ್ರು ಕೊಟ್ಟಿರ್ತಾರೆ. ಆ ಲೆಕ್ಕಾಚಾರದಲ್ಲೇ ಎಲ್ಲ ಎಜುಕೇಷನ್ ಮೀಟಿಂಗ್ಸ್ ಅವರೇ ಹೋಗಬೇಕು. ಒಂದು ನಿಮಿಷ, ಅವರೇ ಹೋಗಬೇಕು, ಅವರೇ ನೋಡಬೇಕು. ಲಾಂಗ್ ಡೈರೆಕ್ಟ್ ಡಿಸಿಷನ್ ಏನಕ್ಕೆ ತಗೋಬೇಕು ಅಂದಾಗ, ಇವಾಗ ಏನೋ ಸಮಸ್ಯೆ ಬಂದಾಗ ಮ್ಯಾನೇಜ್ಮೆಂಟ್ ಮೇಲೆ ಹಾಕ್ತಾರೆ ಅವರು. ತಾಣಗಳಲ್ಲಿ ನಂದನ ಶಾಲೆ ಪರ್ಮಿಷನ್ ಇಲ್ಲದೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ, ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರೋಂಥ ನೋಟಿಸು ನಿಜನಾ ಸುಳ್ಳ?
ಗೊತ್ತಿಲ್ಲ. ಇವಾಗ ಲೆಟ್ರೆಡ್ ನಿಮ್ಮ ಹತ್ರ ಬಂದಿಲ್ಲ. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಮೇಲಧಿಕಾರಿಗಳಾಗಲಿ ಈ ಬಗ್ಗೆ ಸ್ಥಳಕ್ಕೆ ಬಂದಿದ್ರಾ? ಯಾರೂ ಬಂದಿಲ್ಲ. ಬಟ್ ಏನು ಹೇಳಿದ್ರು? ಈಗ ನಿಮ್ಮ ಅನಿಸಿಕೆಯಲ್ಲಿ ಇಲ್ಲ ನಿಮ್ಮ ವ್ಯವಸ್ಥೆಯಲ್ಲಿ ಈಗ ನಂದನಾ ಶಾಲೆ ಮುಂದುವರಿಯೋದಕ್ಕೆ ಅನುಮತಿ ಇದೆಯಾ ನಿಮಗೆ? ಬಂದಿದೆಯಾ ನಿಮಗೆ? ಅದಿದ್ದು ತೋರಿಸ್ತೀರಾ? ಅಲ್ಲ ಮೇಡಮ್, ಇಲ್ಲಿ ಮ್ಯಾನೇಜ್ಮೆಂಟ್ ಹತ್ರ ಇರೋದಿಲ್ಲ, ನಿಮ್ಮ ಮುಖ್ಯ ಶಿಕ್ಷಕರಾಗಿರೋಂಥವ್ರ ಹತ್ರ ಇರುತ್ತೆ. ಯಾಕೆ ಅಂದರೆ ಇಲ್ಲಿ 350 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಪೋಷಕರ ಅಭಿಪ್ರಾಯ ಏನಾಗಿದೆ, ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಅನುಮತಿ ಇಲ್ಲದೆ ಮುಂದುವರಿದಿದ್ರೆ ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅವರು ಕೇಳಿದ್ದಾರೆ. ಆ ಕೇಳಿರೋ ಹಿನ್ನೆಲೆಯಲ್ಲಿ ಮಕ್ಕಳ ಭವಿಷ್ಯದ ಆಧಾರದ ಮೇಲೆ ಇದು ನಿಜನಾ ಸುಳ್ಳು ಅನ್ನೋದು ಕ್ಲಿಯರಿಟಿ ಬರಬೇಕು, ಅದಕ್ಕಷ್ಟೇ. ಅದಕ್ಕೆಲ್ಲ ಉತ್ತರ ಕೊಡಬೇಕಂದ್ರೆ ನಮ್ಮ ಆಡಳಿತ ಮಂಡಳಿಯವರು ಬಂದು ನಿಮ್ಗೆ ಉತ್ತರ ಕೊಡ್ತಾರೆ. ಅಡ್ಮಿಷನ್ ಯಾರು ಮಾಡ್ಕೊತಾರೆ ಮೇಡಮ್? ಅಡ್ಮಿಷನ್ ಇಲ್ಲ ಯಾರು ಮಾಡ್ಕೊಂತಾರೆ. ಅಲ್ಲ, ಇಲ್ಲಿ ಯಾರು ಮಾಡ್ಕೊತಾರೆ? ಇವಾಗ ನಾವೇ ಟೀಚರ್ಸ್ ಮಾಡ್ಕೊಂತಾರೆ. ನೀವು ಅಡ್ಮಿಷನ್ ಮಾಡ್ಕೊಳ್ಳುವಾಗ ಒಂದು ರೆಗ್ಯುಲೇಷನ್ ಕಾಪಿ ನಿಮ್ಮ ಹತ್ರ ಇರಬೇಕಲ್ಲ, ಸರ್ಕಾರದಿಂದ ಬಂದಿರೋ ಸುತ್ತೋಲೆ. ಅದು ಕೊಟ್ಟಿಲ್ಲ. ನಿಮ್ಗೆ ಕೊಡ್ದಿರಾ ನೀವು ಹೆಂಗೆ ಅಡ್ಮಿಷನ್ ಮಾಡ್ಕೊತೀರಾ? ಅಂದರೆ ಅಲ್ಲಲ್ಲ, ಒಂದು ನಿಮಿಷ. 350 ಜನ ಮಕ್ಕಳು ಅಡ್ಮಿಷನ್ ಮಾಡ್ಕೊಳ್ಳೋವಾಗ ಒಂದು ಸುತ್ತೋಲೆ ಇರುತ್ತೆ, ಯಾವ ಕ್ಯಾಟಗಿರಿ ಬರಬೇಕು, ಏನು ಬರಬೇಕು, ಅವ್ರಿಗೆ ಎಷ್ಟೆಷ್ಟು ದಾಖಲಾತಿ ಶುಲ್ಕ ತೊಗೋಬೇಕು, ಇವೆಲ್ಲ ಇರುತ್ತೆ ನಿಮ್ಮ ಹತ್ರ. ಓಕೆನಾ? ಅದು ನೀವು ಹಿಡ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಎಲ್ಲರ ಹತ್ರ ಇರುತ್ತೆ ಅದು. ನೀವಿಲ್ಲ ಅಂತ ಇದ್ದೀರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಅದನ್ನು ತೋರಿಸಿ, ಅದಕ್ಕೆ ಅಪ್ರೂವಲ್ ಲೆಟ್ರ್ ಕೂಡ. ಯಾಕೆಂದರೆ ಇಲ್ಲಿ ಪ್ರಶ್ನೆ ಮಾಡೋರು ಜಾಸ್ತಿ ಇದ್ದಾರೆ. ಪ್ರಶ್ನೆ ಮಾಡೋರಿಗೆ ಉತ್ತರ ಕೊಡಬೇಕು ಅಂದಾಗ ನೀವು ಅದನ್ನು ಒಂದು ಪರ್ಮಿಷನ್ ಲೆಟ್ರ್ನ ಇಲ್ಲಿ ಹಿಡ್ಕೊಂಡಿದ್ರೆ ಒಳ್ಳೇದಲ್ವಾ? ಅದಕ್ಕೆ ಇವಾಗ ಬಿ ಅವ್ರು ಬರ್ತಾರಂತೆ. वर्क वापस